ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ಫುಡ್ಡು ನಿಮಗೆ ಡಯಾಬಿಟೀಸ್ ಇದ್ರು, BP ಇದ್ರು, ಇಲ್ಲ ನೀವು ಫುಲ್ ವೆಯ್ಟ್ ಗೇನ್ ಆಗಿದ್ರು, ನೀವು ಡಯಟ್ ಮಾಡ್ತಾ ಇದ್ರು, ಈ ಫುಡ್ನ ಆರಾಮಾಗಿ ತಗೋಬಹುದು. ಆ ಥರ ಒಳ್ಳೆ ಫುಡ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಬ್ರೌನ್ ರೈಸಿಂದ ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ, ಹಾಗೆ ಸ್ವಲ್ಪ ಕೊತ್ತಂಬರಿ ತಗೊತಿದ್ದೀನಿ. ನಾನು ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ತರಿ ಆಗಿ ರುಬ್ಕೋಬೇಕಾಗುತ್ತೆ. ಮಿಕ್ಕಿದ್ದು ಎಲ್ಲಾನು ಸಬ್ಸಿಗೆ ಸೊಪ್ಪಿಟ್ಟು ಎಲ್ಲಾನು ಇದರಲ್ಲಿ ಚಾಪ್ ಮಾಡ್ಕೋಬೇಕು. ಎಲ್ಲಾನು ಕ್ಯಾರೆಟು ಮತ್ತು ಈರುಳ್ಳಿನ ಇದರಲ್ಲಿ ನಾನು ತೋರಿಸೋ ಥರ ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚಾಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ಯಾರೆಟ್ ಈ ಥರ ಇರಬೇಕು, ಅಂದರೆ ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ತುರಿಯೋದಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಆಮೇಲೆ ಈರುಳ್ಳಿನೂ ಅದೇ ಥರ ಹಾಕ್ಬಿಟ್ಟು ಚಾಪ್ ಮಾಡಿಕೊಂಡು ನಂತರ ನಾವು ಕೊತ್ತಂಬರಿನೂ ಇದೇ ಥರ ಚಾಪ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮುಗಿದ್ಮೇಲೆ ಸಬ್ಸಿಗೆ ಸೊಪ್ಪು ಏನು ತೊಗೊಂಡಿರ್ತೀವೋ ಅದನ್ನು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ಸಬ್ಸಿಗೆ ಸೊಪ್ಪನ್ನ ಇದರಲ್ಲಿ ಹಾಕಿ ಚಾಪ್ ಮಾಡಿದ್ರೆ ಅಷ್ಟು ಬೇಗ ಆಗಲ್ಲ, ಅದರಿಂದ ಅದನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟಿದ್ದೀನಿ. ನಂತರ ಎಲ್ಲನೂ ಒಂದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ನಾವೇನು ಚಾಪ್ ಮಾಡಿರ್ತೀವಿ ಎಲ್ಲನೂ. ನಾನು ಕನ್ಸಿಸ್ಟೆನ್ಸಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಎಲ್ಲ ಕನ್ಸಿಸ್ಟೆನ್ಸಿ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅಕ್ಕಿ ಹಿಟ್ಟು ಹೇಗೆ ಮಾಡಿಸಿದ್ದೀನಿ ಅಂದರೆ, ಬ್ರೌನ್ ರೈಸ್ನ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಬಂದಿದ್ದೀನಿ ಅಷ್ಟೇ. ಮಾಡಿಸ್ಕೊಂಬಂದು ಜಲ್ಡೆ ಹಿಡಿದ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಒಂದು 4 ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹೇಳ್ದೆ ಇಲ್ಲ, ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ, ಅದರಿಂದ ಒಂದು 4-5 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ. ಬ್ರೌನ್ ರೈಸು ನಾವು ಕುಕ್ ಮಾಡ್ಕೊಂಡು ತಿನ್ನಬೇಕಾದ್ರೆ 1 ಡೇ ತಿಂತೀವಿ, 2 ಡೇಸ್ ತಿಂತೀವಿ, ಆಮೇಲೆ ತಿನ್ನೋಕ್ಕಾಗಲ್ಲ. ಅಂದರೆ ರೆಗ್ಯುಲರ್ ಆಗಿ ಡೈಲಿ ಬೇಸಲ್ಲಿ ನಾವು ಬ್ರೌನ್ ರೈಸ್ನ ತಿನ್ನೋದು ಸ್ವಲ್ಪ ಕಷ್ಟ. ಆ ಥರ ಇದ್ದಾಗ ನಾನು ಈ ಥರ ಒಂದೊಂದು ದಿನ ಒಂದೊಂದು ಮಾಡ್ಕೋತಾ ಇರ್ತೀನಿ. ಇಡ್ಲಿಗೂ ಸಹ, ಇಡ್ಲಿ ಮತ್ತು ದೋಸೆಗೂ ಬ್ರೌನ್ ರೈಸ್ನ ಯೂಸ್ ಮಾಡ್ತೀನಿ ಒಂದೊಂದು ಟೈಮು, ಮತ್ತು ಈ ಥರ ರೊಟ್ಟಿಗೆ ಯೂಸ್ ಮಾಡ್ತೀನಿ, ಒಂದೊಂದು ಟೈಮ್ ಅನ್ನ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ನಾವು ಬ್ರೌನ್ ರೈಸ್ ಯೂಸ್ ಮಾಡ್ದಂಗೂ ಆಗುತ್ತೆ, ಮತ್ತು ನಮಗೆ ಬೋರ್ ಅಂತ ಅನಿಸಲ್ಲ. ಹಂಗೆ ಯಾವುದೇ BP, ಶುಗರು ಏನಾದರೂ ಇರಲಿ ಪ್ರಾಬ್ಲಮ್ಸು, ಅದೆಲ್ಲ ಇರೋರು ಸಹ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಡಯಟ್ ಮಾಡ್ತಾ ಇರೋರು ಸಹ ಇಲ್ಲೆಲ್ಲ ಯೂಸ್ ಮಾಡ್ಬೋದು. ನಾವು ಎಷ್ಟು ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಯಾರು ಬೇಕಾದರೂ ಯೂಸ್ ಮಾಡಿದ್ರು ಎಲ್ಲ ಥರ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ನಾವೆಲ್ಲ ನ್ಯೂಟ್ರಿಯೆಂಟ್ಸ್ ಹಾಕಿ ಈವನ್ ರೈಸ್ ತಿಂದ್ರೂ ಎಲ್ಲದ್ರ ಜೊತೆ ಈಗ ಬ್ಲಡ್ ಶುಗರ್ ಲೆವೆಲ್ಸ್ ಆಗಿರ್ಬೋದು ಅದೆಲ್ಲ ಸ್ಪೈಕ್ ಆಗಲ್ಲ. ನಾನು ನಮ್ಮ ಮನೇಲಿ ನಮ್ಮ ಅಮ್ಮನಿಗೆಲ್ಲ ಈ ಥರ ಮಾಡಿಕೊಡ್ತಾ ಇರ್ತೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೇದಲ್ವಾ. ಆದಷ್ಟು ನಮ್ಮ ಫುಡ್ ಎಲ್ಲ ಹೆಲ್ದಿ ಫುಡ್ ಆಗಿದ್ರೆ ಒಳ್ಳೆಯದು. ನಂತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಫಸ್ಟೇ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ನೀರು ಹಾಕೋಕ್ಕೆ ಮುಂಚೆ ನಾವು ಹಾಕಿರೋ ತರಕಾರಿ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ನಂತರ ನೀರು ಸ್ವಲ್ಪನ ಹಾಕ್ಬಿಟ್ಟು ಕಲಿಸ್ತಾ ಬರಬೇಕು. ನಾನು ತೋರಿಸೋ ಅದಕ್ಕೆ ಅದು ಬರಬೇಕು, ಅಲ್ಲೇವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ನೋಡಿ, ಈಗ ಸರಿ ಹೋಗಿದೆ ಹದ. ನಂತರ ಇಲ್ಲಿ ನಾನು ಒಂದು ಚಿಕ್ಕ ಬೌಲಲ್ಲಿ ನೀರು ತೊಗೊತಿದ್ದೀನಿ. ಯಾಕಂದರೆ ರೊಟ್ಟಿ ತಟ್ಟಬೇಕಾದ್ರೆ ಪಕ್ಕದಲ್ಲಿ ನೀರಿದ್ದರೆ ಒಳ್ಳೆಯದು. ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರು ನಾವು ಸ್ವಲ್ಪ ನೀರು ಕೈ ಅದರಲ್ಲಿ ಡಿಪ್ ಮಾಡಿಬಿಟ್ಟು ನಾವು ತಟ್ಕೊಂಡು ಬಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ಪೇಪರ್ ಆಗಲಿ, ಇಲ್ಲ ಹೋಳಿಗೆ ಪೇಪರ್ ಆಗಲಿ, ಇಲ್ಲ ಬಾಳೆ ಎಲಾಗಿ ಏನೂ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ತವ ಮೇಲೆ ತಟ್ತಾ ಇದ್ದೀನಿ. ನೀವು ಒಂದು ರೊಟ್ಟಿಗೆ ತಟ್ಬೋದು, ನೆಕ್ಸ್ಟ್ ರೊಟ್ಟಿ ಹೆಂಗೆ ಸುಡುತ್ತಲ್ವ ಅಂತಂದರೆ ನಾನು ಜಸ್ಟ್ ಸಿಂಕ್ ಕೆಳಗಡೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಬಿಸಿ ಎಲ್ಲ ಸ್ವಲ್ಪ ತಣ್ಣಗಾಗುತ್ತಲ್ಲ, ಬಿಸಿ ಎಲ್ಲ ಹೋಗಿ ಅವಾಗ ಮತ್ತೆ ತೊಗೊಂಡು ಇನ್ನೊಂದು ರೊಟ್ಟಿ ತಟ್ತೀನಿ. ನನಗೆ ಇದೇ ಅಭ್ಯಾಸ ಆಗಿಬಿಟ್ಟಿದೆ, ಇದೇ ಈಸಿ ಅಂತಲೂ ಅನಿಸುತ್ತೆ. ನೋಡಿ, ಮತ್ತು ಈಗ ಉತ್ತರ ಕರ್ನಾಟಕದವ್ರು ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ, ಅಷ್ಟು ತೆಳ್ಳಗೆಲ್ಲ ನಾವು ಮಾಡಲ್ಲ, ಹಂಗಂತ ತುಂಬ ದಪ್ಪನೂ ಮಾಡಲ್ಲ. ಆಂಧ್ರ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ರೊಟ್ಟಿ ಆ ಥರ ಮಾಡ್ತೀವಿ. ನಮ್ಮ ಕಡೆ ತುಂಬ ಆಂಧ್ರ ಸ್ಟೈಲ್ ಫುಡ್ಡೇ ಮಾಡ್ತೀವಿ, ಯಾಕಂದರೆ ಗಡಿ ಪ್ರದೇಶ ಇರೋದ್ರಿಂದ ಆಂಧ್ರ ಸ್ಟೈಲ್ ಫುಡ್ಡೇ ತುಂಬ ಜಾಸ್ತಿ ಇರುತ್ತೆ. ಬಟ್ ಎಷ್ಟು ಸ್ಪೈಸಿಯಾಗಿ ಒಂಥರ ಚೆನ್ನಾಗಿ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ತೊಂಡೆಕಾಯಿ ಚಟ್ನಿ ಮಾಡಿದ್ದೀನಿ. ನೀವು ಬೇರೆ ಥರ ಯಾವುದೇ ಚಟ್ನಿ ಟ್ರೈ ಮಾಡ್ಬೋದು. ನಾನು ತೊಂಡೆಕಾಯಿ ಚಟ್ನಿನೂ ರೆಸಿಪಿ ಅಪ್ಲೋಡ್ ಮಾಡ್ತೀನಿ, ಇಷ್ಟ ಆದರೆ ನೋಡಿ. ಬೇಕು ಅಂತಂದರೆ ಟ್ರೈ ಮಾಡ್ಬೋದು. ರೊಟ್ಟಿ ಎಲ್ಲ ತಟ್ಟಿದ ನಂತರ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಬೇಗ ಸ್ವಲ್ಪ ಬೇಯುತ್ತೆ ಅಂತ ಅಷ್ಟೇ. ನೋಡಿ, ನಂತರ ಒಂದು ಕಡೆಯಿಂದ ತಿರುಗಿಸ್ಬಿಟ್ಟು ರೊಟ್ಟಿನ ಇನ್ನೊಂದು ಕಡೆ ಹಾಕಬೇಕು. ಎರಡೂ ಕಡೆ ಚೆನ್ನಾಗಿ ಬೆಂದರೆ
ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆನ ಹಚ್ಬೇಕಾಗುತ್ತೆ. ನಿಮ್ಗೆ ಎಣ್ಣೆ ಬೇಡ, ನಾವು ಡಯಟ್ ಇದ್ದೀವಿ ಅನ್ನೋರು ಕಂಪ್ಲೀಟಾಗಿ ಎಣ್ಣೆನ ಸ್ಕಿಪ್ ಮಾಡ್ಬೋದು. ಬಟ್ ಹಚ್ಚಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಹಚ್ತಾ ಇದ್ದೀನಿ ಅಷ್ಟೇ. ಅಕ್ಕಿ ರೊಟ್ಟಿ ತುಂಬ ಡ್ರೈ ಅನಿಸುತ್ತೆ, ಇಲ್ಲ ಅಂದರೆ ನೋಡಿ ಚೆನ್ನಾಗಿ ಬೇಯ್ತಿದೆ. ಇಷ್ಟು ಮಾಡಿದ್ರೆ ಮುಗೀತು ಅಕ್ಕಿ ರೊಟ್ಟಿ ಇಷ್ಟೇ. ಬಟ್ ತುಂಬ ಈಸಿ, ಸಿಂಪಲ್ಲು, ಎಲ್ಲ ಹಚ್ಕೊಳ್ಳೋದೊಂದು ಟೈಮ್ ಹಿಡಿಯುತ್ತಷ್ಟೇ. ಒಬ್ಬರಿಗೆ 1-2 ರೊಟ್ಟಿ ಸಾಕಾಗುತ್ತೆ. 2 ರೊಟ್ಟಿ ಇದ್ರೆ ಒಬ್ಬರಿಗೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಹಂಗಾಗಿ ನಮ್ಗೆ ತುಂಬ ಟೈಮ್ ತೊಗೊಂಡಿದೆ ಅಂತಲೂ ಅನ್ಸಲ್ಲ. ಟಿಫನ್ ಬಾಕ್ಸಿಗೆಲ್ಲ ಬೇಗನೆ ಮಾಡಿಬಿಟ್ಟು ಕಳಿಸ್ಬೋದು. ನಮ್ಮ ಹಸ್ಬೆಂಡ್ಗೂ ಇದನ್ನೇ ಟಿಫನ್ ಬಾಕ್ಸಿಗೆ ಹಾಕಿ ಕಳಿಸ್ದೆ. ಇದ್ರ ಜೊತೆ ತೊಂಡೆಕಾಯಿ ಚಟ್ನಿ ಹೇಳಿದೆ ಅಲ್ವಾ, ಅದು ಇದು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ನೀವು ಬೇರೆ ಥರ ಚಟ್ನಿಗಳು ಟ್ರೈ ಮಾಡಿ. ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ, ಮತ್ತು ಕಡಲೆ ಬೀಜ ಚಟ್ನಿ ಚೆನ್ನಾಗಿರುತ್ತೆ, ಬೇರೆ ಬೆಂಡೆಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಬೇರೆ ಥರ ಚಟ್ನಿನೂ ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಬೋದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಗೇನೂ ತಿನ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ನಮಗಿದು ಒಂಥರ ಮಸಾಲ ರೊಟ್ಟಿ ಇದ್ದಂಗೆ ಎಲ್ಲನೂ ಹಾಕಿರ್ತೀವಿ, ಅದರಿಂದ ಹಾಗೇನೂ ತಿನ್ಬೋದು. ಬಟ್ ತಿನ್ನೋಕ್ಕಾಗಲ್ಲ ಅನ್ನೋರು ಚಟ್ನಿ ಏನಾದರೂ ಹಾಕ್ಕೊಂಡು ತಿನ್ಬೋದು. ನೋಡ್ತಿದ್ದೀರಲ್ಲ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.